ನಾನು ಲಾಸ್ಟ್ ಮಂತ್ 14th CEO BSWML ಆಗಿ ಚಾರ್ಜ್ ತಗೊಂಡ್ಮೇಲೆ ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಈ ಪ್ಲಾಸ್ಟಿಕ್ದು ತುಂಬ ಪ್ರಾಬ್ಲಮ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ದೊಡ್ಡ ನಮ್ಮ ಕಸ ನಿರ್ವಹಣೆಯಲ್ಲಿ ಭಾಳ ದೊಡ್ಡ ತೊಂದರೆಯನ್ನು ಕೊಡ್ತಿರ್ತಕ್ಕಂಥ ವಸ್ತು ಅಂತಂದರೆ ಪ್ಲಾಸ್ಟಿಕ್ಕು. ಅದು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕು. ನಾವೇನು ಮಾಡಿದ್ವಿ, ನಮ್ಮಲ್ಲಿ 28 ಡಿವಿಷನ್ ಇದೆ. ಆ 28 ಡಿವಿಷನಲ್ಲಿ ಒಬ್ಬೊಬ್ಬರು AEE ಅಂದರೆ AGM ಇದ್ದಾರೆ. ಅವ್ರಿಗೇನು ಮಾಡಿದ್ದೀವಿ ಅಂತಂದರೆ, ವಾರದಲ್ಲಿ 5 ದಿವಸ 5 AGMಗಳು ಬೇರೆ ಬೇರೆ ಬಲ್ಕ್ ಮ್ಯಾನುಫ್ಯಾಕ್ಚರರ್ಸು ಅಥವಾ ಸ್ಟಾಕಿಸ್ಟನ್ನು ಇನ್ಸ್ಪೆಕ್ಷನ್ ಮಾಡೋದನ್ನು ಟಾರ್ಗೆಟ್ ತೊಗೊಂಡಿದ್ದೀವಿ. 5 ಟೀಮ್, ಅವ್ರ ಜೊತೆ ಒಂದು ಟೀಮ್ನಲ್ಲಿ AEE, ಮಾರ್ಷಲ್ಲು, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರು ಎಲ್ಲ ಹೋಗಿ ಮಾಡ್ತಾರೆ. ಅವರು ಟಾರ್ಗೆಟ್ ಮಾಡೋದು ಓನ್ಲಿ ಮ್ಯಾನುಫ್ಯಾಕ್ಚರರ್ ಮತ್ತು ಸ್ಟಾಕಿಸ್ಟ್ಗಳು. ಇದಲ್ಲದೆ ನಮ್ಮಲ್ಲಿ ಪ್ರತಿ ವಾರ್ಡ್ನಲ್ಲಿ ಮಾರ್ಷಲ್ ಇದ್ದಾರೆ, JHA ಇದ್ದಾರೆ. ಅವರು ಕೂಡ ಸ್ಮಾಲ್ ಎಲ್ಲೆಲ್ಲಿ ಯೂಸ್ ಆಗ್ತಿದೆ ಆ ಶಾಪ್ಸ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಪೆನಾಲ್ಟಿ ಹಾಕಲಿಕ್ಕೆ ಅವಕಾಶ ಇದೆ. ಇದನ್ನು ನಾವು 3ನೇ ತಾರೀಕಿಂದ ಶುರು ಮಾಡಿದ್ವಿ. ನಿನ್ನೆವರೆಗೆ 281 ಹೋಲ್ಸೇಲರ್ ಇನ್ಸ್ಪೆಕ್ಷನ್ ಮಾಡಿದ್ವಿ. ಅಲ್ಲಿ 19.66 ಲಕ್ಷ ಪೆನಾಲ್ಟಿ ಕಲೆಕ್ಟ್ ಮಾಡಿದ್ವಿ. ಸ್ಮಾಲ್ ಪೆಟ್ಟಿ ಶಾಪ್ಸ್ ಅಂದರೆ ರಿಟೇಲ್ ಶಾಪ್ಸಲ್ಲಿ 2842ರಿಂದ 18 ಲಕ್ಷ ಪೆನಾಲ್ಟಿ ಕಲೆಕ್ಟ್ ಮಾಡಿದ್ವಿ. ಒಟ್ಟು ನಾವು ಪ್ಲಾಸ್ಟಿಕ್ ಸೀಸ್ ಮಾಡಿರುವಂಥದ್ದು 24.57 ಮೆಟ್ರಿಕ್ ಟನ್ನು. ಮಾರ್ಕೆಟಲ್ಲಿ ಇದನ್ನೆಲ್ಲ ನೋಡಿದ್ರೆ ಇದ್ರ ವ್ಯಾಲ್ಯೂ ಒಂದು 49 ಲಕ್ಷ ಆಗುತ್ತೆ. ಒಟ್ಟು ದಂಡ ಕಳೆದ 3ನೇ ತಾರೀಕಿಂದ ಇಲ್ಲಿವರೆಗೆ 38 ಲಕ್ಷ ದಂಡ ವಸೂಲಿ ಮಾಡಿದ್ದೀವಿ. ನಿಮ್ಮ ಮೂಲಕ ಎಲ್ಲ ಬೆಂಗಳೂರಿನ ಜನತೆಯಲ್ಲಿ ನಾನು ಕೋರಿಕೊಳ್ಳೋದೇನಂತಂದರೆ, ದಯಮಾಡಿ ಪ್ಲಾಸ್ಟಿಕ್ ಯೂಸನ್ನು ಕಡಿಮೆ ಮಾಡಿ, ಕೈಚೀಲ ಉಪಯೋಗಿಸಿ ನಮ್ಮ ಪರಿಸರವನ್ನು ಉಳಿಸೋಣ ಅನ್ನೋದು ನಾನು ಮನವಿ ಮಾಡ್ತೀನಿ. ಯಾಕೆಂತಂದರೆ ಇದೇ ಥರ ನಾವೇನಾದ್ರು ಪ್ಲಾಸ್ಟಿಕ್ ಯೂಸ್ ಮಾಡಿದರೆ ನಮ್ಮ ಎಲ್ಲ ಸ್ಟಾಮ್ ವಾಟರ್ ಡ್ರೈನಲ್ಲಿ ಪ್ಲಾಸ್ಟಿಕ್ ಕಟ್ಕೊಳ್ಳುತ್ತೆ. ಮಳೆ ಬಂದಾಗ ನೀರು ಸರಾಗವಾಗಿ ಹರಿದು ಹೋಗೋದಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಈಗೆಲ್ಲ ಇನ್ನೊಂದು 20 ವರ್ಷದಲ್ಲಿ ಸಮುದ್ರದಲ್ಲಿ ಮೀನುಗಳಿಗಿಂತ ಪ್ಲಾಸ್ಟಿಕ್ಕೇ ಜಾಸ್ತಿ ಇರುತ್ತಂತೆ, ಇದೇ ಥರ ನಾವು ಪ್ಲಾಸ್ಟಿಕ್ ಯೂಸ್ ಮಾಡಿದರೆ. ಅದರಿಂದ ದಯಮಾಡಿ ಎಲ್ಲರೂ ಪ್ಲಾಸ್ಟಿಕ್ ಯೂಸನ್ನು ಕಡಿಮೆ ಮಾಡಬೇಕಂತ ಕೇಳ್ಕೊತೀನಿ. ಎರಡನೇದು, ನಾನು ಇಲ್ಲಿ CEO ಆದಮೇಲೆ ಈ ನಮ್ಮ ಆಟೋ ಟಿಪ್ಪರ್ ಮಸ್ಟಿಂಗ್ ಸೆಂಟರ್ನ ಚೇಂಜ್ ಮಾಡಿದ್ವಿ. 7:30ವರೆಗಿತ್ತು, ಅದನ್ನು 6ವರೆಗೆ ಪ್ರೀಪೋನ್ ಮಾಡಿದ್ದೀವಿ. ನಮ್ಮ ಎಲ್ಲ ಕಾಂಟ್ರಾಕ್ಟರ್ಸು ಕೋಆಪ್ರೇಟ್ ಮಾಡಿದ್ದಾರೆ, ನಮ್ಮ CNT ಕಾಂಟ್ರಾಕ್ಟರ್ಸು. ನಾವು ಈಗ ಅದರಿಂದ ಅಟೆಂಡೆನ್ಸ್ ಕೂಡ ಇಂಪ್ರೂವ್ ಆಗಿದೆ. ನಾನು ಚಾರ್ಜ್ ತೊಗೊಂಡಾಗ 85% ಇತ್ತು, ಈಗ 95%, 10% ಅಟೆಂಡೆನ್ಸ್ ಕೂಡ ಇಂಪ್ರೂವ್ ಆಗಿದೆ. 1 ಅವರ್ ಬೇಗ ಬರೋದ್ರಿಂದ ಏನಾಗ್ತಿದೆ ಅಂತಂದರೆ, ನಮ್ಮ ಆಟೋ ಟ್ರಿಪ್ಪರ್ ಡ್ರೈವರು ಮತ್ತು ಹೆಲ್ಪರ್ಸು ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ ಇದೆ ಕ್ಲೀನ್ ಮಾಡಿ ಆಮೇಲೆ ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡ್ತಿದ್ದಾರೆ. ಅದರಿಂದ ಇದರಲ್ಲೂ ಕೂಡ ಸಾರ್ವಜನಿಕರಲ್ಲಿ ನಮ್ಮ ಮನವಿ ಏನಂತಂದರೆ, ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸಿ ಕೊಡಿ. ಬಹುಪಾಲು ಎಲ್ಲ ರಸ್ತೆಗಳಿಗೆ ನಮ್ಮ ಆಟೋ ಟಿಪ್ಪರ್ಸ್ ಬರುತ್ತೆ, ಆದರೂ ಸಾರ್ವಜನಿಕರು ಹೊರಗಡೆ ರಸ್ತೆಯಲ್ಲಿ ಕಸ ಎಸ್ತೋಗ್ತಾರೆ. ಅದರಿಂದ ಯಾರು ಕಸ ರಸ್ತೆಗೆ ಎಸಿಬೇಡಿ. ನಮ್ಮ ಆಟೋ ಬಂದಾಗ ದಯಮಾಡಿ ಅವ್ರ ಕಡೆ ಕೊಡಿ ಅಂತೇಳಿ ನಾನು ಬೆಂಗಳೂರಿನ ಜನತೆಯಲ್ಲಿ ಮನವಿ ಮಾಡ್ತೀನಿ. ಯಾರು ಮನೆಯಿಂದ ಕಸ ಹಾಕಲ್ಲ ಅಂತ ಒಂದು ನೋಟಿಸ್ ಕೊಡ್ತೀವಿ ಅಂತ ಎಷ್ಟು ಪ್ರಕರಣ ಕಸ ಹಾಕದೇ ಆಟೋಗಳಿಗೆ ಕಸ ಕೊಡದೇ ಇರಕ್ಕೆ ನೋಟಿಸ್ ಕೊಟ್ಟಿದ್ರೆ ಎಷ್ಟು ಪ್ರಕರಣ ಇದಾವೆ? ನಮಗೆ ದಂಡ ಹಾಕ್ಲಿಕ್ಕೆ ಪ್ರಾವಿಷನ್ ಇದೆ, ಆದರೆ ಇನ್ನು ದಂಡ ಈಗ ನಾವೇನು ಮಾಡಿದ್ದೀವಿ, ಇವತ್ತು ಎಲ್ಲರಿಗೂ ಒಂದು ಮನವಿ ಮಾಡ್ತಿದ್ದೀವಿ. ಇನ್ನು ಮುಂದೆ ದಂಡ ನಮ್ಮ ಮಾರ್ಷಲ್ಗಳು ನೈಟ್ ಪೆಟ್ರೋಲಿಂಗ್ ಮಾಡಿ ಯಾರು ರಸ್ತೆಯಲ್ಲಿ ಕಸ ಹಾಕ್ತಿದ್ದಾರೆ ಅವ್ರಿಗೆಲ್ಲ ದಂಡ ಹಾಕ್ತಿದ್ದಾರೆ. 500 ರೂಪಾಯಿ ದಂಡ ಹಾಕ್ತಿದ್ದಾರೆ. ಸೆಕೆಂಡ್ ಟೈಮ್ ಸಿಕ್ಕರೆ 1000 ರೂಪಾಯಿ ದಂಡ. ಇನ್ನು ಮುಂದೆ ಈ ಮೂಲಕ ಮನವಿ ಮಾಡ್ತೀನಿ, ಇನ್ನು ಮುಂದೆ ಯಾರಾದರೂ ಆಟೋ ಟಿಪ್ಪರ್ ಕೊಡದೆ ರಸ್ತೆಯಲ್ಲಿ ಕಸ ಬಿಸಾಡಿದ್ರೆ ಅವ್ರಿಗೆಲ್ಲರಿಗೂ ಹೆಚ್ಚಿನ ದಂಡ ವಿಧಿಸ್ತೀವಿ. ಮತ್ತು ಇನ್ನೊಬ್ಬರು ಸಾರ್ವಜನಿಕರು ನನಗೊಂದು ಮನವಿ ಮಾಡಿದ್ರು, ಯಾರು ರಸ್ತೆ ಕಸ ಹಾಕ್ತಾರೆ ಅವ್ರ ಮನೆಗೆ ಎಲ್ಲ ಕಸ ಹಾಕ್ಬಿಡಿ ಹೋಗಿ ಅಂತ. ಇನ್ನು ಮನೆಗೆ ಯಾವ್ದು ನೋಟಿಸ್ ಕೊಟ್ಟಿಲ್ಲ, ಇನ್ನು ಮುಂದೆ ಕೊಡ್ತೀವಿ. 2000 ದಂಡ ಹಾಕ್ತೀವಿ.
ಸರ್ ಈಗ ಕಸ ಸಂಗ್ರಹ ಮಾಡದೇ ಇದ್ರೆ ಅಲ್ಲ ಕೊಡದೇ ಇದ್ರೆ ದಂಡ ಹಾಕ್ತೀವಿ ಅಂತ ಹೇಳಿದ್ರಿ. ಕೆಲವೊಂದ್ ಕಡೆ ಕಂಪ್ಲೇಂಟ್ ಏನಿದೆ ಅಂದ್ರೆ ಇಸ್ಕೊಳ್ಳೋರು ದುಡ್ಡು ಕೇಳ್ತಾರೆ, ಮನೆಗಳಿಗೆ ಬಂದು ಪ್ರತಿ ತಿಂಗಳು ಇಷ್ಟು ದುಡ್ಡು ಕೊಡ್ಬೇಕಂತ ತುಂಬಾ ಕಂಪ್ಲೇಂಟ್ ಇದೆ ಸರ್. ಇಲ್ಲ ಮತ್ತೆ ಕಸ ವಿಂಗಡಣೆ ಮಾಡಿ ಕೊಡ್ತಾರೆ, ಕೊಟ್ಟಾಗ ಒಟ್ಟಿಗೆ ಸುಳ್ಕೊಂಡು ಹೋಗ್ತಾರೆ ಅಂತಲೂ ತುಂಬಾ ಕಂಪ್ಲೇಂಟ್ಸ್ ಇದೆ ಜನರದು. ಇಲ್ಲ, ಕೆಲವು ಆ ಥರ ದೂರುಗಳಿದೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಂದ್ರೆ ದಯಮಾಡಿ ಒಣ ಕಸ ಮತ್ತು ಹಸಿ ಕಸವನ್ನು ಬೇರ್ಪಡಿಸಿ ಕೊಡಿ. ನಮ್ಮ ಎಲ್ಲ ಆಟೋ ಟಿಪ್ಪರ್ಸ್ ಕೂಡ ಅವ್ರಿಗೂ ನಾವು ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಪ್ರತ್ಯೇಕವಾಗಿ ಸಂಗ್ರಹ ಮಾಡಬೇಕಂತ. ಕಟ್ಟಡ ನಿರ್ಮಾಣದ ಅವಶೇಷಗಳನ್ನು ತಾವೇ ವಿಲೇವಾರಿ ಮಾಡ್ತೀವಿ ಅಂತ ಹೇಳ್ತಾರೆ. ಟೆಂಡರ್ ಕರೆದಿದ್ದೀವಿ, 3 ಪ್ಯಾಕೇಜು, ಅದು ಅಂತಿಮ ಹಂತದಲ್ಲಿದೆ, ಆಗುತ್ತೆ. ಹೇಗೆ ಅದು ಅಮೌಂಟ್ ಎಷ್ಟು ಕಟ್ಟಡ ನಿರ್ಮಾಣ ಮಾಡೋದು? ಅಲ್ಲ, ಅದು ಮಾಹಿತಿ ಸದ್ಯಕ್ಕಿಲ್ಲ. ಟೆಂಡರ್ ಕರೆದಿದ್ದೀವಿ, ಅದು ಫೈನಲ್ ಸ್ಟೇಜಲ್ಲಿದೆ. 3 ಟೆಂಡರು ಫೈನಲ್ ಸ್ಟೇಜಲ್ಲಿದೆ, ಆಗುತ್ತೆ. ಕಸ ಟೆಂಡರು 33 ಪ್ಯಾಕೇಜು ಟೆಂಡರ್ ಕರೆದಿದ್ವಿ. 18ನೇ ತಾರೀಕುವರೆಗೆ ಫೈನಲ್ ಇದು ಅದು ಬಿಡ್ ಮಾಡಲಿಕ್ಕೆ. ಅಲ್ಲ, ಫಸ್ಟ್ ಟೆಂಡರು ಕೋರ್ಟ್ಗೆ ಹೋಗಿ ಎಲ್ಲ ರೀಟೆಂಡರ್ ಆಗಿದೆ. ಈಗ 33 ಪ್ಯಾಕೇಜ್ ಕಾಲ್ ಮಾಡಿದ್ದೀವಿ. 18ನೇ ತಾರೀಕು ಕೊನೆ ದಿನಾಂಕ. ಹೌದು, 18ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸಾರಿ, 18-20 ಅದಿರೋದು. ಸಾರಿ, 20ನೇ ತಾರೀಕು ಲಾಸ್ಟ್ ಡೇಟ್. ಪೌರ ಕಾರ್ಮಿಕರು ನಗರ ಪಾಲಿಕೆಯಲ್ಲಿ ಇರ್ತಾರೆ. ಸಂಬಳ ನಗರ ಪಾಲಿಕೆಗಳು ಕೊಡ್ತಾರೆ. ಅವರು ದೇ ಕಂಟ್ರೋಲ್ಡ್ ಬೈ ಸ್ಪೆಷಲ್ ಕಮಿಷನರ್ ಹೆಲ್ತ್ ಆ್ಯಂಡ್ ಸ್ಯಾನಿಟೇಷನ್. ನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತಾರೆ ಅವರು. ಮಾರ್ಷಲ್ ನಮ್ಮ BSWL ಕಂಟ್ರೋಲ್ ಕೆಲಸ ಮಾಡ್ತಾರೆ. ಇಲ್ಲ, ಸದ್ಯಕ್ಕೆ 441 ಜನ ಇದ್ದಾರೆ, ಇನ್ನು ಹೆಚ್ಚಿನ ಜನ ಇಲ್ಲ 441 ಜನ ಮಾರ್ಷಲ್ ಇದ್ದಾರೆ, ಇನ್ನು ಹೆಚ್ಚಿನ ತಗೊಳ್ಳೋದೇನಿಲ್ಲ ಇದ್ದಾರೆ. ಬಹುತೇಕವಾಗಿ ಜನವಸತಿ ಪ್ರದೇಶದಲ್ಲೇ ಕಸ ಡಂಪಿಂಗ್ ಮಾಡುವಂಥದ್ದು, ಕಸದ ಘಟಕಗಳು ತುಂಬಾ ಇದ್ದಾವೆ. ಅಂತವು ಎಷ್ಟು ಘಟಕಗಳನ್ನು ಗುರುತು ಮಾಡಿದಿರಾ, ಎಷ್ಟು ತೆರವು ಮಾಡಿದ್ರೆ, ಇನ್ನು ಎಷ್ಟು ಬಾಕಿ ಇದೆ? ಸಾಕಷ್ಟು ಕಂಪ್ಲೇಂಟ್ ಬರ್ತಾ ಇದೆ ಸಾರ್ವಜನಿಕರಿಂದ. ಎಸ್ ಸರ್, ಜನವಸತಿ ಪ್ರದೇಶದಲ್ಲೇ ಆ ರೀತಿ ಕಸದ ಘಟಕಗಳನ್ನ ಮಾಡ್ಕೊಂಡಿದ್ದಾರೆ ಅಂತ. ಘಟಕಗಳ ಬ್ಲಾಕ್ ಸ್ಪಾಟ್ಗಳು ನೋಡಿ, ಆಗಸ್ಟ್ನಲ್ಲಿ ನಮಗೆ ಬ್ಲಾಕ್ ಸ್ಪಾಟ್ 1483 ದೂರು ಬಂದಿತ್ತು. ನಾವು 1464 ಕ್ಲಿಯರ್ ಮಾಡಿದ್ವಿ ಆ ತಿಂಗಳಲ್ಲಿ, ಇನ್ನು 19 ಉಳ್ಕೊಂಡಿತ್ತು. ಈ ಸೆಪ್ಟೆಂಬರಲ್ಲಿ 515 ದೂರು ಬಂದಿತ್ತು, 423 ಕ್ಲಿಯರ್ ಮಾಡಿದ್ವಿ, ಇನ್ನು 92 ಇನ್ನು ಬಾಕಿ ಇದೆ. ಸರ್, ಅದಲ್ಲ ಹೇಳಿದ ವಿಚಾರ ಏನಂದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹೇಳ್ತೀನಿ. ಓಕೆ, ನೋಡಿ, ಈಗ ಆಟೋ ಟಿಪ್ಪರ್ ಇಂದ ಬಂದದ್ದು ನಾವೆಲ್ಲರೂ ಕಾಂಪ್ಯಾಕ್ಟರ್ಗೆ ಟ್ರಾನ್ಸ್ಫರ್ ಮಾಡಲೇಬೇಕು. ಟ್ರಾನ್ಸಿಷನ್ ಪಾಯಿಂಟು ಅದೆಲ್ಲ ಕಡೆ ಪ್ರತಿ ವಾರ್ಡಲ್ಲಿ ಒಂದು ಮಸ್ಟಿಂಗ್ ಪಾಯಿಂಟ್ ಅಂತ ಇದೆ. ಪ್ರತಿ ವಾರ್ಡಲ್ಲಿ ಮಸ್ಟಿಂಗ್ ಪಾಯಿಂಟು. ಒಂದು ವಾರ್ಡಲ್ಲಿ 15ರಿಂದ 30 ಆ ವಾರ್ಡಿನ ಜನಸಂಖ್ಯೆ ಅಥವಾ ನಂಬರ್ ಆಫ್ ಹೌಸ್ ಹೋಲ್ಡ್ ಆಧಾರದ ಮೇಲೆ ಆಟೋ ಟಿಪ್ಪರ್ಗಳನ್ನು ಕೊಟ್ಟಿದ್ದೀವಿ. ಆಟೋ ಟಿಪ್ಪರ್ ತಂದು ಒಂದು ಕಡೆ ಕಾಂಪ್ಯಾಕ್ಟರ್ಗೆ ಬದಲಾವಣೆ ಶಿಫ್ಟ್ ಮಾಡಲೇಬೇಕು, ಟ್ರಾನ್ಸ್ಫರು. ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಯಾಕೆಂತಂದರೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಶಿವಾಜಿನಗರ ತಗೊಂಡೋಗಿ ನಾವು ರಾಜಾಜಿನಗರಲ್ಲಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಆಟೋ ಟಿಪ್ಪರ್ ಇಲ್ಲೇ ಬರುತ್ತೆ, ಇಲ್ಲೇ ಅದಕ್ಕೆ ಕಾಂಪ್ಯಾಕ್ಟರ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದೆ, ಮಾಡ್ಬೋದು, ಅಷ್ಟೇ ಇದೆ, ಮೊದಲಿಂದ ಇದೆ. ಕಸದ್ದು GB ಆದಮೇಲೆ ನಮಗೆ ನಾವು ಅಂದಾಜಿರುವಂಥದ್ದು 800 ಕೋಟಿ. ನಮಗೀಗ ಒಂದು 500 ಕೋಟಿ, ಎಕ್ಸಾಕ್ಟ್ ಫಿಗರ್ ಇಲ್ಲ, ನಾನು ತಗೊಂಡು ಹೇಳ್ತೀನಿ ಸರ್. ಬಂದಿದ್ದು. ಕೊಡ್ತೀನಿ ಸರ್, ನಾನು ಈಗ ಇಟ್ಕೊಂಡಿಲ್ಲ ಅಂತ ರಾಜಕ್ಕೆ ಹೇಳಿ. ಹಾಂ, ತುಂಬಾ ಕಡೆಗಳಲ್ಲಿ ರಾಜಕಾಲುವೆ ಮೇಲೆನೆ ಕಸದ ಡಂಪಿಂಗ್ ಮಾಡ್ಕೊಂಡಿದ್ದಾರೆ, ಒತ್ತುವರಿ ಆಗಿದೆ. ನಾನೇ ಬೇಕಾದ್ರೆ ಫಿಸಿಕಲ್ ಆಗಿ ನಿಮಗೆ 4-5 ಜಾಗ ಹೇಳ್ತೀನಿ. ಅಲ್ಲಿ ಕಸನ ರೆಗ್ಯುಲರ್ ಆಗಿ ಬರುತ್ತೆ. ಒಂದಂತ ಗಾಡಿ ಎಲ್ಲ ದೊಡ್ಡ ಗಾಡಿ ಹೋದ್ಮೇಲೆ, ಕಾಂಪ್ಯಾಕ್ಟ್ ಹೋದ್ಮೇಲೆ ಉಳಿದಿರೋ ಕಸನ ಬರುತ್ತಲ್ಲ, ರಾಜಕಾಲುವೆ ಅಲ್ಲೇ ಡಂಪಿಂಗ್ ಮಾಡ್ತಾರೆ. ನಾಗೇನಹಳ್ಳಿ ಮೇನ್ ರೋಡ್ ಅಲ್ಲಿ ಅದು ಒಂಚೂರು ಲೊಕೇಶನ್ ಕಳಿಸಿ ಸರ್, ನಾ ಅಟೆಂಡ್ ಮಾಡ್ತೇವೆ.
ಬೇರೆಯವರು ಒತ್ತುವರಿ ಮಾಡ್ಕೊಂಡಿರೋದು ನಿಮ್ಮವರೇ ಒತ್ತುವರಿ ಮಾಡ್ಕೊಂಡಿರೋದು ಬೇಜಾರಿದೆ ಸರ್. ದಯಮಾಡಿ ಲೊಕೇಶನ್ ಕೊಡ್ಸಿ ಸರ್. ಹಾ. 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 ಆಮೇಲೆ ನಿಮ್ಮ ಸ್ಪಾಟ್ ಇರೋದ್ರಿಂದ ಅಕ್ಕಪಕ್ಕದಲ್ಲಿ SR ವ್ಯಾಲ್ಯೂ ಕಡಿಮೆ ಆಗ್ತದೆ ಸರ್. ಮನೆ ತಗೊಳಕ್ ಬರೋರು ವಾಸನೆ ಬರ್ತದೆ, ನಮ್ಮ ಮನೆ ಬೇಡ ಅಂತ ಹೋಗಿರೋ ಉದಾಹರಣೆಗಳು ಇದಾವೆ. ಏರಿಯಾ ಸೆಂಟ್ರಲ್ ಇಟ್ಕೊಳ್ಳೋದ್ರಿಂದ ಬಟ್ ಕಸಕ್ಕೆ ಜಾಗ ಬೇಕೇ ಬೇಕಲ್ಲ ಸರ್? ಕಸಕ್ಕೆ ಜಾಗ ಬೇಕೇ ಬೇಕಲ್ಲ ಸರ್? ಹಾ. ಆಟೋ ಇಲ್ಲಿ ಒಂದ್ ನಿಮಿಷ. ನಮ್ದು ಲ್ಯಾಂಡ್ ಫಿಲ್ಲಿಂಗ್ ಸೈಟ್ ಬಂದು ಕಣ್ಣೂರಲ್ಲಿದೆ ಸರ್, ಆಯ್ತಾ? ಇಲ್ಲಿಂದ ಆಟೋ ಟಿಪ್ಪರ್ಲಿ ಅಲ್ಲಿಗೆ ತಗೊಂಡೋಗಲ್ಲ, ಕಂಪ್ಯಾಕ್ಟರ್ಗೆ ಶಿಫ್ಟ್ ಮಾಡಲೇಬೇಕಲ್ವಾ? ಆಗತ್ತಲ್ವಾ ಸರ್? ಇದೆ ಹೇಳ್ತಾರೆ. ಇದೆ ಇದೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನೀವು ಹೇಳಿದ್ರಲ್ಲ, ಆಟೋ ಟಿಪ್ಪರಿಂದ ಕಂಪ್ಯಾಕ್ಟರ್ಗೆ ಕಸನ ವರ್ಗಾವಣೆ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಈಗ ಟ್ರಾನ್ಸ್ಫರ್ ಸ್ಟೇಷನ್ ಮಾಡಬೇಕಂತ ಶುರು ಆಯಿತು. ಟ್ರಾನ್ಸ್ಫರ್ ಸ್ಟೇಷನ್ ಅಂತಂದರೆ ಅಲ್ಲೇ ಹಸಿ ಕಸ ಮತ್ತು ಒಣ ಕಸ ಎಲ್ಲ ಬೇರ್ಪಡಿಸಿ, ಹಸಿ ಕಸದ್ದು ಒಂದು ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ನ ರೆಡ್ಯೂಸ್ ಮಾಡಿ ಕ್ಯಾಪ್ಸೂಲಲ್ಲಿ, ಈಗ ವಾಟರ್ ಟ್ಯಾಂಕರ್, ಆಯಿಲ್ ಟ್ಯಾಂಕರ್ ಆ ಥರ ಒಂದು ಕ್ಯಾಪ್ಸೂಲ್ ಅಂತೀವಿ, ಅದಕ್ಕೆ ಅದರಲ್ಲಿ ತುಂಬಿ ಪ್ರಾಸೆಸಿಂಗ್ ಸೆಂಟರ್ಗೆ ಕಳಿಸೋದು ಅಥವಾ ಲ್ಯಾಂಡ್ ಫಿಲ್ಲಿಂಗ್ ಸೈಟಿಗೆ ಕಳಿಸೋದು. ಅವಾಗ ಏನಪ್ಪ ಅಂದರೆ ಕಂಪ್ಯಾಕ್ಟರಲ್ಲಿ ನೀವು ಲೀಚೆಟ್ಟು ಲೀಕ್ ಆಗ್ತಾ ಇರುತ್ತೆ. ಈ ಕ್ಯಾಪ್ಸೂಲ್ ಫಾರ್ಮಲ್ಲಿ ಕಳಿಸಿದ್ರೆ ಯಾವುದೇ ಲೀಕ್ ಆಗೋದಿಲ್ಲ. ಈಗ ಸದ್ಯಕ್ಕೆ 2 ಆಲ್ರೆಡಿ ಆ ಥರದ್ದು, ಒಂದು ಚಾಮರಾಜಪೇಟೆ ಮತ್ತೊಂದು ಕೋರಮಂಗಲದಲ್ಲಿ ಆಲ್ರೆಡಿ ನಡೀತಾ ಇದೆ. ಈಗ ಒಂದು ನಗರದಲ್ಲಿ ಕೂಡ ಇನಾಗ್ರೇಷನ್ಗೆ ರೆಡಿ ಇದೆ, ನೆಕ್ಸ್ಟ್ ವೀಕಲ್ಲಿ ಶುರು ಆಗುತ್ತೆ. ಈಗ ಆ ಥರ ನಾವು ಬೆಂಗಳೂರಿನಲ್ಲಿ 26 ಟ್ರಾನ್ಸ್ಫರ್ ಸ್ಟೇಷನ್ ಮಾಡಬೇಕು ಅಂತ ಟೆಂಡರ್ ಕರೆದಿದ್ದೀವಿ, ಜಾಗ ಹುಡುಕ್ತಾ ಇದ್ದೀವಿ. ನಮಗೆ ಕನಿಷ್ಠ ಒಂದು ಟ್ರಾನ್ಸ್ಫರ್ ಸ್ಟೇಷನ್ಗೆ 20,000 ಅಡಿ ಜಾಗ ಬೇಕು. ಬೇರೆ ಬೇರೆ ಕಡೆ ಹುಡುಕ್ತಾ ಇದ್ದೀವಿ. ಆ ಟ್ರಾನ್ಸ್ಫರ್ ಸ್ಟೇಷನ್ಗೆ ನಮ್ಗೆ ಜಾಗ ಸಿಕ್ಬಿಟ್ರೆ ಈ ಸಮಸ್ಯೆ ನೀವು ಹೇಳೋದು ಇರುವುದಿಲ್ಲ. ಬರ್ಡನ್ ಹೇಗೆ ಕಡಿಮೆ ಆಗುತ್ತೆ ಅಂತಂದರೆ, ಒಂದು ಕಸ ಕಂಪ್ಯಾಕ್ಟರ್ ಶಿಫ್ಟ್ ಮಾಡ್ಬೇಕಾದ್ರೆ ರಸ್ತೆಯಲ್ಲಿ ಚೆಲ್ಲೋದು